ಸ್ಟಾರ್ಟ್ ಆಗೋ ಮುಂಚೆನೆ ನೀನೇ ಕಪ್ ಗೆಲ್ಲೋದು ಅಂತ ತುಂಬ ಕಾನ್ಫಿಡೆಂಟ್ ಇತ್ತು ನನಗೆ ಅವ್ನು ಗೆಲ್ತಾನೆ ಅಂತ. ತುಂಬ ರಾ ಅಂದರೆ ಫಿಲ್ಟರ್ ಇಲ್ಲ, ಏನು ಮನಸ್ಸಿಗೆ ಏನು ಬರುತ್ತೋ ಹೇಳೋರು. ಅಲ್ಲೆಲ್ಲ ಕೆಟ್ಟತನನ ಬಿಟ್ಟು ಆಚೆ ಬರುವಾಗ ಒಳ್ಳೆತನನ ಆಚೆ ತೊಗೊಂಬರ್ತಾರೆ. ನಮ್ಮ ಮಗಂಗೆ ಗಿಲ್ಲಿ ಮತ್ತು ರಕ್ಷಿತಾ ಅವರಿಬ್ಬರೇ ತುಂಬ ಇಷ್ಟ. ನಮ್ಮ ವೈಫ್ಗೂ ಅಷ್ಟೇ. ಫ್ರೀಯಾಗಿ ಆಡಿದ್ಲು ಅವಳು, ಏನೋ ಒಂದು ಗೊಂದಲ ಇರಲಿಲ್ಲ ಅವಳಿಗೆ, ಹಿಂಗೆ ಆಡಬೇಕು ಗೇಮ್ನ. ಎಲ್ಲರೂ ಕೂಡ ಸ್ವಯಂ ಘೋಷಿತ ವಿನ್ನರ್ ಗಿಲ್ಲಿ ಅಂತ ಹೇಳ್ತಾ ಇದ್ರು. ಸೊ ನೀವು ಕೂಡ ಅವ್ರಿಗೆ ತುಂಬ ಕ್ಲೋಸ್ ಆಗಿದ್ರಿ. ಇವತ್ತು ಅವರು ವಿನ್ ಆಗಿರೋದು ಏನು ಅನಿಸ್ತಾ ಇದೆ ನಿಮಗೆ ಅಂತ? ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಗಿಲ್ಲಿ, ತುಂಬ ಖುಷಿ ಆಯಿತು. ಸ್ಟಾರ್ಟ್ ಆಗೋ ಮುಂಚೆನೆ ನೀನೇ ಕಪ್ ಗೆಲ್ಲೋದು ಅಂತ ತುಂಬ ಕಾನ್ಫಿಡೆಂಟ್ ಇತ್ತು ನನಗೆ ಅವ್ನು ಗೆಲ್ತಾನೆ ಅಂತ. ನಾನು ಟಾಪ್ 2 ಇಲ್ಲ ಟಾಪ್ 3 ಬರ್ತೀನಿ ಅಂತ ಇದ್ದೆ, ಬಟ್ ಡಿಸಪಾಯಿಂಟ್ಮೆಂಟು ಟಾಪ್ 5 ಬಂದು 5th ಪೊಸಿಷನ್ ಬಂತು. ಬಟ್ ಅಮೇಝಿಂಗ್ ಪರ್ಸನ್ನು. ಬಟ್ ಎಲ್ಲೋ ಒಂದು ಕಡೆ ಕಾಮಿಡಿ ಅಂತ ಬಂದಾಗ ಒಂದೊಂದು ಸತಿ ಲೈನ್ನ ಕ್ರಾಸ್ ಮಾಡ್ತಾ ಇದ್ದ ಗಿಲ್ಲಿ, ಆವಾಗ ನನಗೂ ಅವ್ರಿಗೂ ಗಲಾಟೆ ಆಗೋದು. ಅದೊಂದು ವಿಷಯ ಬಿಟ್ಟರೆ ಅಮೇಝಿಂಗ್ ಪರ್ಸನ್. ಅವ್ರದ್ದೇ ಆದ ಒಂದು ಸ್ಟೈಲ್ ಇದೆ, ಹಳ್ಳಿ ಪ್ರತಿಭೆ. ತುಂಬ ಚೆನ್ನಾಗಿ ಕನೆಕ್ಟ್ ಆದರು ಅವರು ಎಲ್ಲರಿಗೂ. ಆ್ಯಂಡ್ ತುಂಬ ರಾ ಅಂದರೆ ಫಿಲ್ಟರ್ ಇಲ್ಲ, ಏನು ಮನಸ್ಸಿಗೆ ಏನು ಬರುತ್ತೋ ಹೇಳೋರು. ಏನಾದರೂ ತಪ್ಪು ಮಾಡಿದ್ರೆ ಅಲ್ಲೇ ತಪ್ಪಾಯಿತು ಅನ್ನೋರು. ಮೇ ಬಿ ಆ ವ್ಯಕ್ತಿತ್ವನೇ ಎಲ್ಲರಿಗೂ ಇಷ್ಟ ಆಯಿತು ಅಂತ. ಯಾವ ಒಬ್ಬ ಕಂಟೆಸ್ಟೆಂಟ್ ನಿಮಗೆ ತುಂಬ ಇರಿಟೇಟ್ ಅನಿಸಿದ್ದು, ಆಚೆ ಬಂದಮೇಲೆ ಇವ್ರ ಹತ್ರ ಮಾತಾಡಿಸ್ಲೇಬಾರ್ದು ಅಂತ ಮನೇಲಿದ್ದಾಗ ಯಾರ್ದು ಅನಿಸಿದ್ದು? ನಿಜ ಹೇಳ್ಬೇಕು ನೀವು. ಈ ಕ್ವಶನ್ ಮನೇಲಿ ಇದ್ದಿದ್ದರೆ ಹೇಳ್ತಾ ಇದ್ದೆ, ಆಚೆ ಬಂದಾಗ ಹೇಳೋಕ್ಕಾಗಲ್ಲ. ಯಾಕಂದರೆ ಮನೇಲಿ ನಾವು ಹೇಳಲೇಬೇಕು ನಾಮಿನೇಷನ್ ಆ್ಯಕ್ಟಿವಿಟಿ ಟೈಮಲ್ಲಿ. ಆಚೆ ಬಂದು ಹೇಳ್ದಾಗ ತಪ್ಪಾಗತ್ತೆ. ಯಾಕಂದರೆ ಮನೇಲಿದ್ದಾಗ ಎಲ್ಲ ಗೇಮ್ಗೋಸ್ಕರ ಆಡ್ತಾರೆ. ಇವಾಗ ನಮಗೊಬ್ಬರ ಮೇಲೆ ಯಾರೋ ಒಬ್ರು ಸ್ಟ್ರಾಂಗ್ ಇದ್ದರು, ಇಲ್ಲ ಅದು ಇದು ಅಂತ ಹೇಳಿ ನಾವು ಅವ್ರನ್ನ ಕೆಳಗೆ ಹಾಕಕ್ಕೆ ಟ್ರೈ ಮಾಡ್ತೀವಿ. ಬಟ್ ಆಚೆ ಬಂದಾಗ ನಾವು ತಪ್ಪು ಹೇಳ್ಬಾರ್ದು. ಯಾಕಂದರೆ ಬಿಗ್ ಬಾಸ್ ಮನೆಯಲ್ಲಿ ಯಾರೂ ಕೆಟ್ಟವ್ರು ಇರಬೇಕು ಅಂತ ಬರಲ್ಲ. ಅಲ್ಲೆಲ್ಲ ಕೆಟ್ಟತನನ ಬಿಟ್ಟು ಆಚೆ ಬರುವಾಗ ಒಳ್ಳೆತನನ ಆಚೆ ತೊಗೊಂಬರ್ತಾರೆ. ಸೊ ಈಗ ಆಚೆ ಬಂದಾಗ ಎಲ್ಲರೂ ಒಳ್ಳೆಯವರೇ. ಸೊ ನೋಬಡಿ ಈಸ್ ಬ್ಯಾಡ್. ನಿಮ್ಮ ಮನೆಯವ್ರ ಫೇವ್ರೇಟ್ ಯಾರು? ನಿಮ್ಮ ಅಪ್ಪ ಅಮ್ಮ, ನಿಮ್ಮ ವೈಫಿಗೆಲ್ಲ ಯಾರು ಸಿಕ್ಕಾಪಟ್ಟೆ ಇಷ್ಟ ಆಗಿರೋ ಕಂಟೆಸ್ಟೆಂಟ್? ನಾನೇ. ಆ್ಯಂಡ್ ಗಿಲ್ಲಿ. ನಮ್ಮ ಮಗಂಗೆ ಗಿಲ್ಲಿ ಮತ್ತು ರಕ್ಷಿತಾ ಅವರಿಬ್ಬರೇ ತುಂಬ ಇಷ್ಟ. ನಮ್ಮ ವೈಫ್ಗೂ ಅಷ್ಟೇ. ರಕ್ಷಿತಾ ಮತ್ತು ನಿಮ್ಮ ಬಾಂಧವ್ಯ. ಇವತ್ತು ಒಬ್ಬ ಯಾವುದೇ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡದೇ ಇರುವಂಥ ವ್ಯಕ್ತಿ ಫಸ್ಟ್ ಅಪಿಯರೆನ್ಸಲ್ಲೇ ಜನರ ಮನ ಗೆದ್ದಿರೋದು, ಅದು ಸುಲಭದ ಮಾತಲ್ಲ. ಸೊ ನಿಮ್ಮಿಬ್ಬರ ಬಾಂಡಿಂಗ್ ಬಗ್ಗೆ ಹೇಳೋದಾದರೆ, ಒನ್ ಕಾಮನ್ ಥಿಂಗು ನಂದು ರಕ್ಷಿತಾದು ಗಿಲ್ಲಿದು. ನಾವು ಆ್ಯಕ್ಚುಲಿ ಗೇಮ್ನ ಏನು ಪ್ಲ್ಯಾನೇ ಮಾಡ್ತಿರ್ಲಿಲ್ಲ. ಅಂದರೆ ಫ್ಲೋ ಅಲ್ಲಿ ಹೋಗ್ತಾ ಇದ್ವಿ, ಮನೇಲಿ ಜೀವಿಸ್ತಾ ಇದ್ವಿ. ಆ್ಯಂಡ್ ರಕ್ಷಿತಾನೂ ಅಷ್ಟೇ, ತುಂಬ ಒಂದು ಸೆಲ್ಫ್ಲೆಸ್ ಹುಡುಗಿ. ಅವಳ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ. ಆ್ಯಂಡ್ ಬರೀ ಯಾವಾಗೂ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ಲು. ತುಂಬ ಒಂಥರ ಫ್ರೀಯಾಗಿ ಆಡಿದ್ಲು ಅವಳು, ಏನೋ ಒಂದು ಗೊಂದಲ ಇರಲಿಲ್ಲ ಅವಳಿಗೆ, ಹಿಂಗೆ ಆಡಬೇಕು ಗೇಮ್ನ ಒಂದು ಪ್ಲ್ಯಾನಿಂಗ್ ಮಾಡಿಕೊಂಡು. ತುಂಬ ಜನ ಪ್ಲ್ಯಾನ್ ಮಾಡ್ಕೊಂಬಂದರು, ಬಟ್ ಉಲ್ಟಾ ಹೊಡಿತು ಅವ್ರಿಗೆ. ಅವಳಿಗೆ ಪ್ಲ್ಯಾನಿಂಗ್ ಇರಲಿಲ್ಲ. ಅಲ್ಲಿ ಬಂದು ಆ ಫ್ಲೋ ಅಲ್ಲಿ ಏನು ಮಾಡಬೇಕು ಅದನ್ನು ಮಾಡಿದ್ಲು. ಆ್ಯಂಡ್ ಆ ಒಂದು ಮಾತಾಡೋ ಸ್ಟೈಲ್ ಇರಬೇಕು. ಆ್ಯಂಡ್ ತುಂಬ ಡೈರೆಕ್ಟಾಗಿ ಮಾತಾಡೋಳು, ಜಗಳ ಆಡೋಳು, ಅವಳ ಸ್ಟ್ಯಾಂಡ್ ತೊಗೊಳ್ಳೋಳು. ಶಿ ವಾಸ್ ಅಮೇಝಿಂಗ್ ಆ್ಯಕ್ಚುಲಿ. ಆ್ಯಂಡ್ ನಿಮ್ಮ ಮತ್ತು ರಾಶಿಕನ ನಡುವೆ ಹೇಳಿದ್ದು ಡಿಪೆಂಡೆನ್ಸಿ ಅಂತ ಬಂದಾಗ ಅಶ್ವಿನಿ ಅವರು ಒಂದು ಕಾಮೆಂಟ್ ಪಾಸ್ ಮಾಡ್ತಾರೆ. ಸೊ ಅದರಿಂದ ನೀವು ಕೂಡ ಸ್ವಲ್ಪ ಅಂದ್ಕೊಂಡ್ರಿ ಹೊರಗಡೆ ಏನಾಗಿರೋ, ರಘು ಅವರು ಮನೆ ಒಳಕ್ಕಿಂತ ಹೊರಗಡೆ ಏನಾಗಿರ್ಬೋದು ಅನ್ನೋದ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಾಯಿದ್ರು. ಸೊ ಆ ರೀತಿ ಬಂದಾಗ ನೀವು ಯಾಕೆ, ಸುದೀಪ್ ಸರ್ ನಿಮಗೆ ಕೇಳಿದ್ರು, ನೀವು ಯಾಕೆ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಮುಂದೆ ಇಡ್ತಾ ಇಲ್ಲ, ಯಾಕೆ ಬೇರೆಯವ್ರ ಜಗಳ ಕಿತ್ತಾಡ್ತಾ ಇದ್ದಾರೆ, ರಾಶಿಕಾ ಮತ್ತು ರಕ್ಷಿತಾ ಕಿತ್ತಾಡ್ತಾ ಇದ್ದಾರೆ, ನೀವು ಯಾಕೆ ಮಾತಾಡಲಿಲ್ಲ ಅಂತ. ಅಲ್ಲೂ ಒಂದು ಕಡೆ ಜನರಿಗೂ ಬೇಜಾರಾಗಿದ್ದಿದೆ, ಯಾಕೆ ರಘು ಅವರು ಮಾತಾಡ್ತಾ ಇಲ್ಲ ಅಂತ. ಆ್ಯಕ್ಚುಲಿ ಏನಾಯಿತು ಅಂದರೆ, ಆ ವೀಕೆಂಡಲ್ಲಿ ರಕ್ಷಿತಾಂಗೆ ಕೇಳಿದಾಗ ಅವಳು ಹೇಳ್ತಾಳೆ ಡಿಸ್ಕಂಫರ್ಟ್ ಆಗ್ತಾಯಿದೆ ಅಂತ. ಆವಾಗ ಎಲ್ಲರೂ ಕೂತ್ಕೊಂಡು ನಗ್ತಾರೆ, ಎಲ್ಲ ಕಾಮಿಡಿಯಾಗಿ ತೊಗೊತಾರೆ. ಮೇ ಬಿ ಆ ಟೈಮಲ್ಲೇ ರಾಶಿಕಾ ಅವರು ಮಾತಾಡಬೇಕಾಗಿತ್ತು, ರೈಸ್ ಮಾಡಬೇಕಾಗಿತ್ತು. ಸೊ ನನಗೇನು ಅನ್ನಿಸ್ತು, ಇಲ್ಲಪ್ಪ ಆ ಥರ ಏನು ಭಯ ಇಲ್ಲ. ಮೇ ಬಿ ಅವರು ಎಲ್ಲ ಕ್ಯಾಶುವಲಾಗಿ ತೊಗೊಂಡಿದ್ದಾರೆ ಅಂತ ಅಂದ್ಕೊಂಡೆ. ಮೇ ಬಿ ವೀಕೆಂಡಲ್ಲೇ ರಾಶಿಕಾ ಏನೋ ರೈಸ್ ಮಾಡಿದ್ದಿದ್ದೆ, ಡೈರೆಕ್ಟಾಗಿ ಹೇಳ್ತಾ ಇದ್ದೆ. ಆ್ಯಂಡ್ ಅದಾದಮೇಲೆ ರಕ್ಷಿತಾಗೆ ತುಂಬ ಸತಿ ಬೈದಿದ್ದೀನಿ ನನಗೆಲ್ಲ ಮಾತಾಡಬೇಡ ಅಂತ. ಬಟ್ ಒಂದು 2 days ಆದಮೇಲೆ ಅದು ಮತ್ತೆ ಅಪಿಯರ್ ಆಗುತ್ತೆ ಆ ವಿಷಯ. ಆಗ ಅವ್ರು ಹೇಳಿದ್ದು ನೀವು ಯಾಕೆ ಮಾತಾಡಿಲ್ಲ ಅಂತ. ನಾನು ಅದನ್ನೇ ಹೇಳಿದೆ ರಾಶಿಕಾಗೆ, ನಾವು ವೀಕೆಂಡಲ್ಲೇ ಮಾತಾಡಬೇಕಾಗಿತ್ತು, ಆವತ್ತು ಕಾಮಿಡಿ ತೊಗೊಂಬಿಟ್ಟು ಇವತ್ತು ಯಾಕೆ ಇದನ್ನು ರೈಸ್ ಮಾಡ್ತಾ ಇದೆಯಾ ಅಂತ. ಮೇ ಬಿ ಅಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂತು ಅನಿಸುತ್ತೆ. ಇವತ್ತು ಗಿಲ್ಲಿ ವಿನ್ ಆಗಿರಲಿಲ್ಲ ಅಂದಿದ್ರೆ ಯಾರು ವಿನ್ ಆಗಬೇಕಿತ್ತು, ಯಾರು ಆಗ್ತಿದ್ರು ಅಂತೇಳಿ ನಿಮ್ಗೆ ಅನಿಸುತ್ತೆ? ಗಿಲ್ಲಿ ಇಲ್ಲ ಅಂದರೆ ರಕ್ಷಿತಾ ಇಲ್ಲ ಅಂದರೆ ನಾನು ವಿನ್ ಆಗ್ತಾ ಇದ್ದೆ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.